ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನದ ಸ್ಪೆಷಲ್ ಏನಪ್ಪ ಅಂದರೆ ಮದರ್ಸ್ ಡೇ. ಹಾಗಾಗಿ ನಾನೇ ನಮ್ಮಮ್ಮಂಗೆ ಒಂದು ಗಿಫ್ಟ್ ಥರ ಒಂದು ಕೇಕ್ ನಾನೇ ಪ್ರಿಪೇರ್ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಖುಷಿನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳಕ್ಕಂತ ಈ ವ್ಲಾಗ್ನ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಟೈಮ್ ಬಂದು 4 ಗಂಟೆ ಆಗಿದೆ. ಇವಾಗ ಕೇಕೇನು ನಾನು ಅದೆಲ್ಲ ಮಾಡ್ತಾರಲ್ಲ ಆ ರೀತಿ ಮಾಡಲ್ಲ. ಸೊ ಬಿಸ್ಕೆಟಿಂದ ಮಾಡ್ತಿದ್ದೀನಿ. ಆ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಸೊ ಇವಾಗ ಬನ್ನಿ. ಸೊ ಹಾಗಾಗಿ ಇವಾಗ ಹೋಗಿ ಶಾಪಿಂಗ್ ಮಾಡ್ಕೊಂಬರೋಣ, ಬಿಸ್ಕೆಟ್ ಅದನ್ನೆಲ್ಲ. ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಶಾಪ್ಗೆ ಹೋಗ್ಬಿಟ್ಟು ಚಾಕ್ಲೇಟ್ಸು ಮತ್ತು ಹೈಡ್ ಆ್ಯಂಡ್ ಸಿಕ್ ಬಿಸ್ಕೆಟ್ಸ್ನೆಲ್ಲ ತೊಗೊಂಬಂದೆ. ಇವಾಗ ಇದರಿಂದ ಹೇಗೆ ಕೇಕ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ. ಸೊ ಫ್ರೆಂಡ್ಸ್ ನೋಡಿ, ಇವಾಗ ಈ 2 ಹೈಡ್ ಆ್ಯಂಡ್ ಸಿಕ್ ಬಿಸ್ಕೆಟ್ ಜೊತೆ ನನ್ನ ಹತ್ರ 3 ಹ್ಯಾಪಿ ಬಿಸ್ಕೆಟ್ ಕೂಡ ಇತ್ತು. ಸೊ ನಾನು ಅದನ್ನು ಕೂಡ ಉಪಯೋಗಿಸ್ಕೊಂಡು ಇವತ್ತು ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ತಿನ್ನಕ್ಕಂತ ತೊಗೊಂಬಂದಿದ್ದು ಮನೇಲಿ ಹಾಗೆ ಇತ್ತು. ಸೊ ಅದನ್ನು ಯೂಸ್ ಮಾಡಿಕೊಂಡು ಇವಾಗ ಕೇಕ್ ಮಾಡ್ತಿದ್ದೀನಿ. ಇವಾಗ ಒಂದಿಲ್ಲಿ ಮಿಕ್ಸಿ ಜಾರ್ ತೊಗೊಂಡು ಅದರೊಳಗಡೆ ಬಿಸ್ಕೆಟ್ಸ್ನೆಲ್ಲ ಈ ರೀತಿ ಮುರ್ಕೊಂಡು ಹಾಕೋಬೇಕು. ಇವಾಗ ನಾನು ಅದು 2 ಪ್ಯಾಕೆಟ್ ಬಿಸ್ಕೆಟ್ಗಳನ್ನ ಹಾಕ್ಕೊಂಡು 1 ಪ್ಯಾಕ್ ಹ್ಯಾಪಿ ಬಿಸ್ಕೆಟ್ನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಇದನ್ನು ಚಿಕ್ಕದಾಗಿ ಪೌಡ್ರ್ ಮಾಡ್ಕೊಂಬರೋಣ. ಇವಾಗ ಇದನ್ನು ಚಿಕ್ಕದಾಗಿ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ನೋಡಿ ಈ ರೀತಿ. ಇವಾಗ ಒಂದು ಬೌಲ್ ಈ ರೀತಿ ಏನಾದರೂ ಕಲಿಸ್ಕೊಳ್ಳೋದಕ್ಕೆ ಒಂದು ಬುಟ್ಟಿ ಥರ ತೊಗೊಂಡು ಇದೇನು ನಾವು ಬಿಸ್ಕೆಟ್ನ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕೋಬೇಕು. ಹಾಕ್ಕೊಂಡಾದ್ಮೇಲೆ ಈ ರೀತಿ ಏನಿರುತ್ತಲ್ಲ ಅದನ್ನು ಪೌಡ್ರ್ ಮಾಡ್ಕೊಂಬಿಡಿ. ಅದೇನು ಬಿಸ್ಕೆಟ್ ಇರಲ್ಲ, ಅದರೊಳಗಡೆ ಚಾಕೋ ಚಿಪ್ಸ್ ಎಲ್ಲ ಇರುತ್ತಲ್ಲ, ಅದು ಮೆಲ್ಟಾಗಿ ಈ ರೀತಿ ಅಂಟ್ಕೊಂಡಿರುತ್ತೆ. ಅದನ್ನು ಈ ರೀತಿ ಉದ್ರಾಗಿ ಮಾಡ್ಕೋಬೇಕು. ಸೊ ಇದನ್ನು ಈ ರೀತಿ ಮಾಡ್ಕೊಂಡ್ಮೇಲೆ ಇದನ್ನು ಈ ರೀತಿ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಮೈದಾ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ. ಇಷ್ಟು ಸಾಕು ಮೈದಾ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬರೋಣ. ಇವಾಗ ಮೈದಾನು ಇದನ್ನು ಸ್ಪೂನಿಂದನಾದರೂ ಅಥವಾ ಕೈಯಿಂದನಾದರೂ ಆಗಲಿ ಇದರಿಂದನಾದರೂ ಆಗಲಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಹಾಕ್ಕೋಬೇಕು. ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಒಂದಿಷ್ಟು ಹಾಕ್ಕೊಳ್ಳಿ. ಬೇಕಿಂಗ್ ಪೌಡರ್ 1 ಸ್ಪೂನ್, 1.5 ಹಾಕ್ಕೊಳ್ಳಿ. ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು.
ಈ ರೀತಿ ನೀಟಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಂದೆ. ನಡುವೆ ಒಂದೊಂದು ಚಿಕ್ಕದಾಗಿ ಬಿಸ್ಕೆಟ್ ಇರುತ್ತೆ, ಅದನ್ನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಏನಾಗಲ್ಲ. ಸೊ ಇದನ್ನು ತುಂಬ ಗಟ್ಟಿಗೂ ಅಲ್ಲ, ತುಂಬ ನೀರಾಗಿನೂ ಅಲ್ಲ, ಮೀಡಿಯಮ್ ಆಗಿ ಕೇಕ್ ಬ್ಯಾಟರ್ ಹೇಗಿರುತ್ತಲ್ಲ ಆ ರೀತಿ ಮಾಡ್ಕೋಬೇಕು. ನೋಡಿ ಇವಾಗ ಇದಾಯಿತು. ಇವಾಗ ಇದನ್ನು ಒಂದು ಅಂದರೆ ಇನ್ನೊಂದು ಬಾಕ್ಸ್ಗೆ ಅಥವಾ ನಿಮ್ಮ ಹತ್ರ ಕೇಕ್ ಮಾಡೋದು ಏನಾದರೂ ಒಂದು ಇದಿದ್ದರೆ ಅದರಲ್ಲಿ ಹಾಕ್ಕೊಂಡು ಓವನ್ನಲ್ಲಿ ಇಟ್ಕೊಂಡು ಕೇಕ್ ಮಾಡ್ಕೋಬೋದು. ಓವನ್ ಇಲ್ಲದೇನೂ ಮಾಡ್ಬೋದು. ನಾನು ಮಾಡಿದ್ದೀನಿ ತುಂಬ ಸತಿ ಓವನ್ ಇಲ್ಲದೆ ಕೇಕ್ನ. ಸೊ ಇವಾಗ ರೀಸೆಂಟಾಗಿ ಓವನ್ ತೊಗೊಂಡಿದ್ದೀವಿ ನಾವು. ಇವಾಗ ಫಸ್ಟ್ ಟೈಮ್ ಓವನಲ್ಲಿ ಕೇಕ್ ಮಾಡ್ತಿದ್ದೀನಿ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ. ಸೊ ಇವಾಗ ಕೇಕ್ ಮಾಡಬೇಕಂದ್ರೆ ಬಟರ್ ಪೇಪರ್ ಬೇಕಾಗಿರುತ್ತೆ. ಬಟರ್ ಪೇಪರ್ ಇಲ್ಲದೇನೂ ಮಾಡ್ಬೋದು. ಸೊ ನಿಮಗೆ ಬಟರ್ ಪೇಪರ್ ಮನೇಲೇ ಹೇಗೆ ತಯಾರು ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಏನಿಲ್ಲ, ಜಸ್ಟ್ ಸಿಂಪಲಾಗಿ ಈ ರೀತಿ ಒಂದು A4 ಶೀಟ್ ತೊಗೊಂಡು ಇದರ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟಲ್ಲೆಲ್ಲ ಆಯಿಲ್ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಅದೇ ನಿಮಗೊಂದು ಬಟರ್ ಪೇಪರ್ ಆಗುತ್ತೆ. ಸೊ ನಾನು ಇದನ್ನು ಇವಾಗ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಆಯಿಲ್ ಹಚ್ಕೊಂಡು ಇದನ್ನು ಬಟರ್ ಪೇಪರಾಗಿ ತಯಾರು ಮಾಡ್ಕೊಂಬರ್ತೀನಿ. ನೋಡಿ ಇವಾಗ A4 ಶೀಟ್ನ ಒಂದು ರೌಂಡ್ ಅಂತಲೇ ಅಲ್ಲ, ಒಂದು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಪ್ರಾಪರಾಗಿ ಬರಲಿಲ್ಲ ಅದು. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ. ಈ ರೀತಿ ಇದನ್ನು ಆಯಿಲೆಲ್ಲ ಹಾಕ್ಕೊಂಡು ಜಸ್ಟ್ ಈ ರೀತಿ ಅಪ್ಲೈ ಮಾಡಿದ್ರೆ ಮುಗಿತು. ನೋಡಿ ಇಲ್ಲಿ ನಮ್ಮ ಬಟರ್ ಪೇಪರ್ ರೆಡಿಯಾಗಿದೆ. ಸೊ A4 ಶೀಟಿಂದ ಬಟರ್ ಪೇಪರ್ ಆಗೋಯಿತು. ಇವಾಗ ನೆಕ್ಸ್ಟ್ ಇದನ್ನು ಏನದು ಒಂದು ಪಾತ್ರೆಯಲ್ಲಿ ಇಡ್ತೀವಲ್ಲ ಆ ಪಾತ್ರೆಯಲ್ಲಿ ಇಟ್ಕೊಂಡು ಕೇಕ್ ಮಾಡೋದಷ್ಟೇ. ಇಲ್ಲಿ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಕೇಕ್ ಮಾಡ್ಕೊತಿದ್ದೀನಿ. ಸೊ ಈ ಬಟರ್ ಪೇಪರ್ನ ಇದರಲ್ಲಿ ಹಾಕ್ಬಿಡ್ಬೇಕು. ಹೀಗೆ ಇದನ್ನು ಚೆನ್ನಾಗಿ ಪ್ಲೇಸ್ ಮಾಡಾದ್ಮೇಲೆ ನಾವೇನು ಇದನ್ನು ಕೇಕ್ ಬ್ಯಾಟರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕೊಂಡ್ಬಿಡಿ. ನಾವಿದಕ್ಕೀಗ ಹಾಕ್ಕೊಂಡಿರ್ತೀವಲ್ಲ ಆ ಪಾತ್ರೆನ ಚೆನ್ನಾಗಿ ಹಿಂಗೆ ಕುಕ್ಕಬೇಕು. ಯಾಕಂದರೆ ನಡುವೆ ಗ್ಯಾಪ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಇಲ್ಲಿ ನೋಡಿ ಈ ರೀತಿ. ಇಷ್ಟೇ ಆಗೋಯ್ತು ಫ್ರೆಂಡ್ಸ್. ಇದು ನಮ್ಮ ಓವನ್ನು, ಇದು ಒಂದು 25 ಲೀಟರ್ಸ್ದು. ಸೊ ಇಲ್ಲೆಲ್ಲ ಸೆಟ್ಟಿಂಗ್ಸ್ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ನಿಮಿಷಕ್ಕೆ ಇಡಬೇಕು ಅಂತೆಲ್ಲ. ನೋಡಿ ಫ್ರೆಂಡ್ಸ್, ನೀವು ಓವನ್ ತೊಗೊಳ್ಳುವಾಗಲೇ ಅವರೇ ಈ ರೀತಿ ಒಂದು ಜಾಲರಿ ಥರ ಇರೋದನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಇಲ್ಲಿ 3 ಪ್ಲೇಸ್ ಕೊಟ್ಟಿರ್ತಾರೆ ಅವರು. ಫಸ್ಟು, ಸೆಕೆಂಡು, ಥರ್ಡ್ ಅಂತ. ನೀವು ಇಲ್ಲೂ ಇಟ್ಕೋಬೋದು, ಎಲ್ಲಾದರೂ ಇಟ್ಕೋಬೋದು. ನಾನಿವಾಗ ಕೆಳಗಡೆ ಇಟ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ನಾವೇನು ಕೇಕ್ ಬ್ಯಾಟರ್ ಮಾಡಿರ್ತೀವಲ್ಲ ಅದನ್ನು ಇದ್ರ ಮೇಲೆ ಹಿಂಗೆ ಇಟ್ಕೊಂಡು ಸೊ ಕ್ಲೋಸ್ ಮಾಡಿಬಿಟ್ಟು ಪ್ಲೇಸ್ ಮಾಡಿಕೊಂಡು ನೀವು ಇದನ್ನು ಓವನ್ನ ಕ್ಲೋಸ್ ಮಾಡ್ಕೊಂಬಿಡಿ. ಸೊ ಇಲ್ಲಿ ಇದು ಸೆಟ್ಟಿಂಗ್ಸ್ ಏನಪ್ಪ ಅಂತಂದರೆ ಇದು ಬಂದು ಟೆಂಪ್ರೇಚರ್ದು. ಸೊ ಇದು 2 ರಾಡ್ ಇರುತ್ತಲ್ಲ ಅದ್ರದ್ದು ಇದು ಸೆಟ್ಟಿಂಗ್ಸು. ಮತ್ತು ಇದು ಟೈಮಿಂಗ್ ನಿಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು. 1 ಅವರ್ ತನಕನೂ ಇದೆ. 60 ಮಿನಿಟ್ಸ್ ಇಲ್ಲಿದೆ ನೋಡಿ, ಇಲ್ಲಿದೆ ಅದು. ಕೇಕ್ ಮಾಡ್ಕೊಳ್ಳೋದಕ್ಕೆ ನೀವು ಇದರಲ್ಲಿ ಒಂದು 20 ಮಿನಿಟ್ಸ್ ಇಟ್ಕೊಂಡ್ಬಿಡಿ. ಇದನ್ನೆಲ್ಲ ಇವಾಗ ಸೆಟ್ಟಿಂಗ್ಸ್ ಮಾಡಿ ನೋಡಿ. ಇದನ್ನು ಈಗ ನಾನು 180 ಡಿಗ್ರಿಯಲ್ಲಿ ಇಟ್ಕೊತಿದ್ದೀನಿ. ಸೊ ಕೆಳಗಡೆ ರಾಡ್ನ ಆನ್ ಮಾಡ್ಕೊಳ್ಳಿ. 20 ನಿಮಿಷಕ್ಕೆ ಆನ್ ಮಾಡ್ಕೊತಿದ್ದೀನಿ ಇದನ್ನು. ಸೊ ಓವನ್ ಆನ್ ಆಗಿದೆ. ಈಗ ಕೇಕ್ ನೋಡಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಇದನ್ನೆಲ್ಲ ಆನ್ ಮಾಡ್ಕೊಂಡು ಒಂದು 20 ಮಿನಿಟ್ಸ್ ಆದಮೇಲೆ ಕೇಕ್ ರೆಡಿ ಆಗುತ್ತೆ.
ನೀವು ಇದು ಓವನ್ನ ಒಂದು 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡು ಇಟ್ಕೋಬೋದು. ನಾನೇನು ಇಲ್ಲಿ ಪ್ರೀ ಹೀಟ್ ಏನು ಮಾಡೋಕ್ಕೋಗಿಲ್ಲ, ಹಾಗೆ ಒಂದು 20 ಮಿನಿಟ್ಸ್ಗೆ ಇಟ್ಕೊಂಡಿದ್ದೀನಿ. ಇನ್ನೊಂದೇನು 20 ಮಿನಿಟ್ಸ್ ಕೇಕ್ ರೆಡಿ ಆಗಿಬಿಡುತ್ತೆ. ಇವಾಗ ಟೈಮ್ ಬಂದು 5 o'clock ಆಯಿತು. 1 hour ಆಯಿತು. ಹಾಫ್ ಆನ್ ಅವರ್ ಹೋಗಿ ಪರ್ಚೇಸ್ ಮಾಡೋಕ್ಕೆ ಮತ್ತು ಇದನ್ನೆಲ್ಲ ಮಾಡೋದಕ್ಕೆ 1.5 hour. ಒಂದು 20 ಮಿನಿಟ್ಸ್ ವೇಟ್ ಮಾಡೋಣ ಇವಾಗ. ನೋಡಿ ಫ್ರೆಂಡ್ಸ್, ಎಷ್ಟು ತೆಳಗಿತ್ತಲ್ಲ, ಹಿಂಗೆ ಉಬ್ಬಿದೆ ಇವಾಗ ಕೇಕು. ಟೈಮು ಇನ್ನೂ ಒಂದು 2 seconds ಅಷ್ಟೇ ಇರ್ಬೋದು. ನೋಡಿ, ಟೈಮು ಆಗಕ್ಕೆ ಬಂತು. ಇನ್ನೇನು ಕೇಕ್ ಕೂಡ ಆಗಿರುತ್ತೆ. ಇನ್ನು ತೆಗಿಬೇಕಷ್ಟೇ. ಅದು ಬೆಲ್ಲ ಆಗಕ್ಕೆ ಕಾಯ್ತಿದ್ದೀನಿ. ಆಯಿತು, ಬೆಲ್ಲ ಬಂದು ಮಾಡಿ ಅದು ಫ್ರೆಂಡ್ಸ್. ಇವಾಗ ಇಲ್ಲಿ ಕೇಕ್ ಕೂಡ ಆಯಿತು. ಡೈರಿ ಮಿಲ್ಕ್ ಚಾಕ್ಲೇಟ್ ತಂದಿದ್ನಲ್ಲ, ಅದನ್ನು ಕೂಡ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮೇಲೆ ಅಪ್ಲೈ ಮಾಡ್ಕೊಳ್ಳೋದಕ್ಕಂತ ಇವಾಗ ಇದು ಕೇಕ್ನ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಒಂದು ಪ್ಲೇಟಿಗೆ ತೆಗಿಬೇಕು. ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದೇನು ಕ್ರ್ಯಾಕ್ಸ್ ಏನು ಇರಲಿಲ್ಲ. ನಾನೇ ಬೆಂದಿದೆಯೋ ಇಲ್ಲೋ ಅಂತ ನೋಡೋದಕ್ಕೆ ಏನು ನೈಫಿಂದ ಚೆಕ್ ಮಾಡಿದ್ನಲ್ಲ, ಅದಕ್ಕೆ ಆ ರೀತಿ ಬಂದಿದೆ. ಫುಲ್ ಸಾಫ್ಟಾಗಿದೆ ಕೇಕು, ಎಲ್ಲ ಚೆನ್ನಾಗೇ ಬಂದಿದೆ. ಸೊ ಇದನ್ನ ಇವಾಗ ಡೆಕೋರೇಟ್ ಮಾಡಿದ್ರೆ ನಮ್ಮ ಕೇಕ್ ರೆಡಿ. ಈ ರೀತಿ ಸೈಡಿಂದೆಲ್ಲ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಬೋದು. ಶುಗರ್ ವಾಟರ್ ಒಂದು ಸ್ವಲ್ಪ ಶುಗರ್ ಸಿರಪ್ನ ಹಾಕೋದು ಮೇಲೆ ಇರುತ್ತೆ. ಏನಿಲ್ಲ, ಇದೊಂದು ಸ್ವಲ್ಪ ಸಾಫ್ಟಾಗಿ ವಾಟರ್ ಆಗಿರ್ಬೇಕಂತ ಅಷ್ಟೇ. ಇವಾಗ ಇದನ್ನು ಚಾಕ್ಲೇಟ್ ಏನು ಮೆಲ್ಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಹಾಕೋಬೇಕು. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಹ್ಯಾಪಿ ಬಿಸ್ಕೆಟ್ನ ಈ ರೀತಿ ಪೌಡರ್ ಮಾಡಿಕೊಂಡು ಮೇಲೆ ಹಾಕೋಬೇಕು. ಚಾಕೋ ಸಿರಪ್ನ ಈ ರೀತಿ ಮೇಲೆ ಡೆಕೋರೇಷನ್ಗಾಗಿ ಬಳಸ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಫೈನಲಿ ನಮ್ಮ ಚಾಕ್ಲೇಟ್ ಕೇಕ್ ರೆಡಿ ಆಯಿತು. ಇದನ್ನ ಇವಾಗ ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಅಥವಾ ಫ್ರೀಝರಲ್ಲಿ ಇಟ್ಕೊಂಡು ಕೋಲ್ಡ್ ಮಾಡ್ಕೊಂಡ್ಮೇಲೆ ತೆಗೆದು ತಿನ್ನಿ, ಸಖತ್ತಾಗಿರುತ್ತೆ.
ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಬಾ ಸುಮ್ಮ ಅಣ್ಣ ಬಾ ಬಾರ. ಬಿಸಿ ಐತಲ್ಲ ಇದು. ಇಲ್ಲ ಚೆನ್ನಾಗೈತೆ. ಸೂಪರ್ ಆಗತೈತಿ. ತಾನೇ ಕೊಡ್ತೀನಿ ಅಂತ ಕುಂದ್ರೋಗು. ಬಾ ಜಯ. ಫೋಟೋ ತೆಗೆದ ಫೋಟೋ ನಿನ್ ಫೋನ್ ಫೋಟೋ ತೆಗೆದ ವಿಡಿಯೋ ಮಾಡ್ಕೊಂಡೆ ಇರ್ತೀವಿ. ಬಾ ಇಲ್ಲೇ ಮಾಡ್ಲಾ. ಸೀತಾ ಸುಮ್ಮ ನಿನ್ ಜೊತೆ ಫೋಟೋ ಆಯ್ತು. ಫೋಟೋ ಆಯ್ತು ನಿಂದು. ಸಾಕು ನಂಗೆ ತಿನ್ನಿಸ್ಬೇಡ್ರಿ. ಇವಾಗೇನು ಬಂತು? ಹೆಂಗಿತ್ತಮ್ಮ ಕೇಕ್? ಚೆನ್ನಾಗಿತ್ತಾ? ಮೊದಲು ಮಾಡಿದ್ದು ತಿಂತಿದ್ದ ಹಿಂಗ? ಇಲ್ಲ ಮಾಡಿದ್ದಾಳೆ ಬಟ್ ಗ್ಯಾಸಲ್ಲಿ ಮಾಡಿದ್ರು ಮತ್ತು ಓರಿಯೋ ಬಿಸ್ಕಿಟ್ ಅಂತ ಮಾಡಿದ್ರು. ತಿನ್ನೋ ಅಂತ ಹೇಳ್ತಿದ್ದು. ನಾನು ಸ್ವೀಟ್ ತಿನ್ನೋದೇ ಕಡಿಮೆ, ಹಾಗಾಗಿ ಒಳ್ಳೆ ಅಂತ ಹೇಳ್ತಿದ್ದೆ. ಇವತ್ತು ನನಗೋಸ್ಕರ ಮಾಡಿದ್ದಾರೆ ಅಂತ ಅಂದಮೇಲೆ ತಿನ್ನಲೇಬೇಕಲ್ವ, ಅದಕ್ಕೆ ತಿಂದೆ. ಚೆನ್ನಾಗಿತ್ತು, ಚೆನ್ನಾಗಿ ಬಂದಿತ್ತು. ಬಿಸಿ ಇತ್ತಲ್ಲ, ಸ್ವಲ್ಪ ಇನ್ನು ಮೆತ್ತಿತ್ತು. ಸ್ವಲ್ಪ ಇನ್ನೊಂದು ಸ್ವಲ್ಪ ಐತಲ್ಲ, ಅದು ನಾಳೆ ಸಖತ್ತಾಗಿರುತ್ತೆ. ಕೋಲ್ಡ್ ಆಗಿರ್ತೈತಲ್ಲ ಆದಮೇಲೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿತ್ತು. ಸೊ ಸರಿ ಫ್ರೆಂಡ್ಸ್, ಎಲ್ಲ ಸೆಲೆಬ್ರೇಷನ್ ಎಲ್ಲ ಆಯಿತು. ಅಮ್ಮನೂ ಹೇಗಿತ್ತು ಅಂತೆಲ್ಲ ಹೇಳಾಯಿತು. ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದೆ ಏನಾದರೂ ಈ ಥರ ವ್ಲಾಗ್ ಮಾಡಿ ಅಂತ ಇದ್ದರೆ ಕಮೆಂಟ್ ಕೂಡ ಹಾಕಿ. ಆ ಥರ ವ್ಲಾಗ್ನ ನಿಮ್ಗೆ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.